ಓಕೆ, ಬೆಳಿಗ್ಗೆ ಎದ್ದಿದೆ. ಫಸ್ಟ್ ಕೆಲಸ ನಮ್ಮದು ಓಟ್ಸ್ ತಿನ್ನಬೇಕು. ಓಟ್ಸ್ ತಿನ್ಬಿಟ್ಟು ಎಕ್ಸಾಕ್ಟಾಗಿ ಒಂದು 45 ಮಿನಿಟ್ಸಲ್ಲಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಓಕೆ, ನಮ್ಮ ಮಿಸ್ಟರ್ ಸೂರ್ಯ ಬರೋಕ್ಕೆ ಮುಂಚೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ವಿವೋ ಶಾಪ್ ಫಿಟ್ನೆಸ್. ತುಂಬ ಕೆಲಸ ಇದೆ, ಬೇಗ ಹೋಗಿ ಭರ್ಜರಿಯಾಗಿ ವರ್ಕೌಟ್ ಮಾಡಿಬಿಟ್ಟು ಸುಪ್ ಅಂತ ಹೊರಡೋಣ. ಜಿಮ್ಗೆ ರೀಚ್ ಆದ್ವಿ. ಓಕೆ, ಇವಾಗ ಹೋಗ್ಬಿಟ್ಟು ಬೇಗ ವರ್ಕೌಟ್ ಮುಗಿಸ್ಬೇಕು. ಇವತ್ತು ನಾವು ಮಾಡೋ ವರ್ಕೌಟ್ ಏನಂದರೆ ಚೆಸ್ಟ್ ಆ್ಯಂಡ್ ಟ್ರೈಸಿಪ್ ಆಲ್ಟರ್ನೇಟ್ ಮಾಡಬೇಕು. ಚೆಸ್ಟಿಗೆ 5 ವೇರಿಯೇಷನ್, ಟ್ರೈಸಿಪ್ಗೆ 4 ವೇರಿಯೇಷನ್ ಮಾಡ್ಕೊಂಡು ಬೇಗ ಹೊರಡೋಣ. ಓಕೆ, ಅರ್ಲಿ ಮಾರ್ನಿಂಗ್ ಸಕ್ಕದಾಗಿದೆ ವೈಬು. ಹೋಗ್ಬಿಟ್ಟು ಫುಲ್ ಜಾಲಿ ಮಾಡೋಣ ಬರ್ರಿ. ಆಲ್ವೇಸ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಇವಾಗ ಶಂಕರನೆಲ್ಲ ಸಿಂಗಲ್ ವೇರಿಯೇಷನ್ ಕೊಡ್ತವ್ರೆ. ಇವಾಗ ಫಸ್ಟು 100 ಪುಷಪ್ಸ್ ಮಾಡಿದ್ದೀನಿ, 10 ಉಳಿದಿದೆ ಅಷ್ಟೇ 100 ಪುಷಪ್ಸಲ್ಲಿ. ಅದು ಮುಗಿಸ್ಕೊಂಡು ಇವಾಗ ಪ್ಯಾರಲಲ್ ಡಿಪ್ಸ್ ಮಾಡ್ತಾಯಿದ್ದೀನಿ. 100 ಮಾಡಬೇಕಂತೆ, 40 ಕಂಪ್ಲೀಟ್ ಆಗಿದೆ. ಮಾಡ್ತಾರೋ ವರ್ಕೌಟು ಬೇರೆ ಪರ್ಸ್ನಲ್ ಟ್ರೈನಿಂಗ್ ತೊಗೊತಾರಲ್ಲ ಅವರು ಕೂಡ ವರ್ಕೌಟ್ಸು. ಶಂಕರ ನನಗೆ ಫುಲ್ ಪ್ರೀತಿ ಅಲ್ಲ ನನ್ನ ಮೇಲೆ, ಸಖತ್ತಾಗಿ ಕೊಡ್ತವ್ರೆ. ನೋಡಿರಿ ವರ್ಕೌಟ್ ಹೆಂಗಿದೆ ಅಂದ್ಬಿಟ್ಟು. ಒಂದು ರೌಂಡು ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಎಲ್ಲ ವೇರಿಯೇಷನ್ ಮಾಡಿ ಅದಾದಮೇಲೆ 5 ಟೈಮ್ ಮಾಡಬೇಕು. ಅದನ್ನ ಒಂದು ಟೈಮ್ ಎಲ್ಲ ವೇರಿಯೇಷನ್ ಮಾಡಿ. ಫಸ್ಟ್ ಟೈಮು ಚೆಸ್ಟ್ ಮಾಡುವಾಗ ಶಿವರಿಂಗ್ ಆಗ್ತಾಯಿದೆ, ಒಂಥರ ಫುಲ್ ಎನರ್ಜಿ ಲೂಸ್ ಆಗಿಬಿಟ್ಟಿದೆ. ವಾರ್ಮ್ ಅಪ್ಪೇ 100 ಪುಷಪ್ಪು, 100 ಅದಿದು ಮಾಡಿದೆ, ಮತ್ತು 200 ಲೋವರ್ ಕೇಬಲ್ ಮಾಡಿದೆ. ಅಲ್ಲಿ ವರ್ಕೌಟ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಇನ್ಕ್ಲೈನ್ ಮಾಡ್ತಾಯಿದ್ದೀನಿ. ಇನ್ಕ್ಲೈನ್ ಮಾಡ್ಕೊಂಡು ಹೊರಡ್ಬೇಕು ಮನೆಗೆ, ಪ್ರೋಟೀನ್ ಕುಡಿಬೇಕು. ವರ್ಕೌಟ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಮಂಡೇ. ಆ್ಯಕ್ಚುಲಿ ಚೆಸ್ಟ್ ಆ್ಯಂಡ್ ಟ್ರೈಸಿಪ್ ಮಾಡಬೇಕಂತಲೇ ಪ್ಲಾನ್ ಇದ್ದಿದ್ದು, ಬಟ್ ಶಂಕರನ ಈ ಒಂದು ವೀಕ್ ನಾವು ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿದ್ರು. ಸೊ ದಟ್ ಇವಾಗ ಬೇರೆ ಚೆಸ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಈ ವೀಕ್ ಫುಲ್ ಆ್ಯಂಡ್ ಫುಲ್ ಸಿಂಗಲ್ ವರ್ಕೌಟ್ ಇರ್ತದೆ. ಅದ್ರ ಜೊತೆಗೆ ಆ್ಯಬ್ಸ್ ಆ್ಯಂಡ್ ಆಬ್ಲಿಕ್ಸ್ ಟ್ರೈನ್ ಮಾಡೋಣ. ಸೊ ದಟ್ ನನಗೆ ಆ್ಯಬ್ಸ್ ಟ್ರೈನ್ ಮಾಡಿದ್ದಲ್ಲ, ಇವಾಗ ತಿರ್ಗಾ ಫ್ಯಾಟ್ ಇದಾಗ್ತಾ ಇದೆ. ಅದೊಂದು ತುಂಬ ಬೇಜಾರಾಗ್ತಾ ಇತ್ತು. ಇವಾಗ ನಮಗೆ ಟೈಮ್ ಸಿಕ್ಕಿದೆ ಆ್ಯಬ್ಸ್ನ ಟ್ರೈನ್ ಮಾಡೋಕ್ಕೂ. ಲೆಟ್ಸ್ ಗೋ ಆ್ಯಂಡ್ ರಾಕ್ ದ ಡೇ. ಇವಾಗ ತುಂಬ ಕೆಲಸ ಇದೆ. ಬೇಗನೆ ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ಪ್ರೋಟೀನ್ ಕುಡಿತಾ ಇದ್ದೀನಿ. ಪ್ರೋಟೀನ್ ಕುಡಿದಿದ್ದೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹರ ಹರ ಮಹಾದೇವ ಹಾಕೊಂಡು ಅಟೆಂಡೆನ್ಸ್ ಹಾಕೊಂಡು ಬೇಗ ಬಂದು ಬ್ರೇಕ್ಫಾಸ್ಟ್ ಮಾಡೋಣ, ಏನಿದೆ ನೋಡೋಣ. ಆಕ್ಚುಲ್ ಆಗಿ ದೇವಸ್ಥಾನ ಹೋಗೋದೇ ಪ್ಲಾನ್ ಇದ್ದಿದ್ದು, ಬಟ್ ನಮ್ಮ ಅಪ್ಪ ಅಡಿಷನಲ್ ಆಗಿ ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಫ್ಯಾಕ್ಟರಿಯಲ್ಲಿ ಲೇಬರ್ ಬಂದಿದ್ದಾರೆ, ಅವ್ರಿಗೆ ಡೈ ಸೆಟ್ ಮಾಡಕ್ ಗೊತ್ತಿಲ್ಲ, ಸೌಂಡ್ ಬರ್ತಾ ಇದೆ. ಯಾಕಂದ್ರೆ ಪಂಚ್ ಮಾಡಕ್ ಆಗಲ್ಲ, ಕೆಲಸ ಮಾಡಕ್ ಆಗಲ್ಲ. ಸೊ ದಟ್ ಅಲ್ಲಿ ಹೋಗ್ಬಿಟ್ಟು ಒಂದು ವಿಸಿಟ್ ಹೋಗ್ಬಿಟ್ಟು ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರು. ಇವಾಗ ನಾವು ಡೈರೆಕ್ಟ್ ಆಗಿ ಹೋಗ್ತಿರೋದು ಬೆಳಗ್ಗೆ ಫ್ಯಾಕ್ಟ್ರಿಗೆ. ಇದೇ ಮಿಷನ್ ಡೈಟ್ ಹೆಚ್ಚಾಗ್ತದೆ ಅಂತ ಹೇಳ್ತಾ ಇದ್ದು, ಆದ್ರೆ ಕರೆಕ್ಟ್ ಆಗಿದೆ, ಎಲ್ಲ ಸೆಟ್ಟಿಂಗ್ ಕರೆಕ್ಟ್ ಆಗಿದೆ. ಇವಾಗ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ಓಡೋದ್ರು, ಎಲ್ಲಿ ಹೋಗಿದಾರೆ ಅಂತ ಗೊತ್ತಿಲ್ಲ, ಬಂದ್ರೇನೆ ಗೊತ್ತಾಗ್ತದೆ. ಟ್ರಿಕ್ ಹೋಗಿದ್ದ ಕೆಲಸ ಮುಗೀತು. ಇವಾಗ ನಾವೆಲ್ಲಿ ಬಂದಿವಿ ಅಂದರೆ ಕಟ್ಕೆನಹಳ್ಳಿ ದೇವಸ್ಥಾನಕ್ಕೆ. ಹರ ಹರ ಮಹಾದೇವ ಹೋಗ್ಬಿಟ್ಟು ಅಟೆಂಡೆನ್ಸ್ ಹಾಕೊಂಡು ಜಿಪ್ ಅಂತ ಮನೆಗೆ ಹೊರಡೋಣ. ಲೆಟ್ಸ್ ಗೋ. ಏನ್ ಮ್ಯಾಟ್ರ್ ಅಂತ ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ಪೊಲೀಸ್ ವ್ಯಾನ್ ಇದೆ, ಪೊಲೀಸರು ಇದ್ದಾರೆ. ಏನ್ ಸೀನ್ ಅಂತ ಗೊತ್ತಾಗ್ತಾ ಇಲ್ಲ ನಮ್ ರೂಟ್ ಅಲ್ಲಿ.
ನಮಗೆ 20 ಸತಿ ಅಲ್ಲದೆ ದೋಸೆ ಮಾಡಿ ಅಂತ, ಬಟ್ ಮಾಡಿಲ್ಲ. ಮಾಡಿಕ್ಕಿರೋ ಪಲಾವ್ ಅದ್ರ ಜೊತೆಗೆ ಎಗ್ ವೈಟ್ ತಿನ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡೋಣ. ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಸ್ಯಾಟರ್ಡೇ ಗಾಡಿ ತೊಗೊಂಡೋಗಿ ರೆಡಿ ಮಾಡೋಕ್ಕೆ ಬಿಟ್ವಿ, ಬಟ್ ಅವನು ರೆಡಿ ಮಾಡಲ್ಲ ಅಂತ ಹೇಳ್ದ. ಸೊ ದಟ್ ಮಂಡೇ ತೊಗೊಂಬ ಅಂತ ಹೇಳ್ದ. ಇವತ್ತು ಅಲ್ಲೇ ತಗೊಂಡು ಹೋಗ್ತಾ ಇದ್ದೀವಿ ಗಾಡಿನ. ಗುರು ಅಂತನಲ್ಲ ಗುರು ಆಗ್ಬಿಟ್ಟ. ಲೆಟ್ಸ್ ಗೋ. ಒಂದು ಕೆಲಸ ಬೇಗ ಅಂದರೆ ಬೇಗ ಆಗಿಬಿಡ್ಬೇಕಂತ ತುಂಬ ಪ್ರಯತ್ನ ಬೀಳ್ತೀವಿ, ಅವಾಗ ತುಂಬ ಲೇಟ್ ಆಗ್ತದೆ. ನೋಡಿ, ಟ್ಯಾಂಕ್ ರೆಡಿ ಮಾಡಬೇಕಾಗಿತ್ತು. ಸ್ಯಾಟರ್ಡೇನೇ ಬಂದು ಮಾತಾಡಿಸಿ ಎಲ್ಲ ಮಾಡ್ಕೊಂಡು ಹೋಗಿದ್ದೀನಿ. ಅವರು ಆಗಲ್ಲ, ಸ್ಯಾಟರ್ಡೇ ಒಂದು ದಿವಸ ಪೂರ್ತಿ ಬೇಕು, ಮಂಡೇ ತಗೊಂಬ ಅಂದರು. ಜುಪ್ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದಿದ್ದೆ. ನಾನು ಕರೆಕ್ಟಾಗಿ ಬರೋಕ್ಕೆ 2 ನಿಮಿಷ ಮುಂಚೆ ಟ್ಯಾಂಕ್ ಬಂದಿದ್ದೆ. ಕರೆಕ್ಟಾಗಿ 2 ನಿಮಿಷ ನನಗೆ ಎಂಟ್ರಿ ಆಗ್ತದೆ, ಅವ್ನು ರಿವರ್ಸ್ ಬಿಡ್ತಾವನೆ. ಅದೇನು ಕರ್ಮ ಟೈಮೋ ಗೊತ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಚಿಕನ್ ಇಸ್ಕೊಂಡಿದ್ದಾಯ್ತು. ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಚಿಕನ್ ಬೇಯಿಸ್ತಾ ಇದ್ದೀವಿ, ಬೇಗ ಹಾಕಿದ್ದೆ ಲಂಚ್ ಮಾಡಬೇಕು. ಅದಕ್ಕೆ ಇವಾಗ ರೈಸ್ ಇಲ್ಲ, ಜಸ್ಟು ಚಿಕನ್ ವಿತ್ ಬಾಯ್ಲ್ಡ್ ಎಗ್. ಇವಾಗ ಆಲ್ರೆಡಿ ಕುಕ್ಕರಲ್ಲಿ ಸ್ವೀಟ್ ಪೊಟ್ಯಾಟೊ ಹಾಕಿದ್ದೀನಿ. ಅದು ನಾವು ತಿನ್ನಷ್ಟಿಗೆ ಬಾಯ್ಲ್ ಆಗ್ತದೆ, ಒಂಚೂರು ಬಾಯ್ಲ್ ಹಾಕಿದ್ರೆ ಸರೋಗ್ತದೆ. ಚೆನ್ನಾಗಿ ಬಂದಿದೆ ಚಿಕನ್. ವಾವ್. ಓಕೆ, ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇಟ್ಕೆ ಫ್ಯಾಕ್ಟ್ರಿಯಲ್ಲಿ ಗಾಡಿ ಬಿಟ್ಟಿದ್ರೆ ರೆಡಿ ಮಾಡೋಕ್ಕೆ, ಅಲ್ಲಿ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಡ್ಯಾಡಿನ ನಾನೇ ಕಳಿಸ್ಕೊಟ್ಟೆ, ಫ್ಯಾಕ್ಟ್ರಿ ಹತ್ರ ಹೋಗಪ್ಪ, ಅಲ್ಲೇನೋ ಕಳಿಸ್ದವರು ಮಿಷನ್ ಸರಿಗಿಲ್ಲ ಅಂದರು. ಸರಿ ಓಕೆ, ಅಲ್ಲಿ ಹೋದ್ರು. ಹೆಂಗಿದ್ರು ತಿನ್ಬಿಟ್ಟು 10 ನಿಮಿಷ ನಡಿಲೇಬೇಕು ನಾನು. ಸೊ ದಟ್ ಹಂಗೆ ವಾಕ್ ಆಗಲೇ ಹೋಗ್ಬಿಡ್ತೀನಿ ಅಂತ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಬೆಳಗ್ಗೆಯಿಂದ ಇಲ್ಲೇ ಬಿಟ್ಟಿದ್ದೀನಿ. ಲಂಚ್ ಮಾಡ್ಕೊಂಡು ತಿರ್ಗಾ ಇಲ್ಲೇ ಬಂದು ಕುತ್ಕೊಂಡಿದ್ದೀನಿ. ನೋಡಿ, ಆಲ್ರೆಡಿ ನೋಡ್ಬೋದು ಅಲ್ಲೆಲ್ಲ ವೆಲ್ಡಿಂಗ್ ಮಾಡಿದ್ದಾರೆ. ನೀರು ಲೀಕ್ ಆಗ್ತಾಯಿತ್ತು ಆ ಜಾಗದಲ್ಲಿ. ನೋಡೋಣ ಇನ್ನು ಎಷ್ಟೊತ್ತಾಗ್ತದೆ ಅಂತ. ಹುಡ್ಕೊಂಡು ಹೋಗಿದ್ದೆ ಒಂದು, ಸಿಕ್ಕಿದ್ದೆ ಒಂದು. ನಾನು ಹುಡ್ಕೊಂಡು ಹೋಗಿದ್ದು ಪ್ರೋಟೀನ್ ಬಾರ್ ಸಿಗ್ತದ 0 ಶುಗರ್ ಅಂತ, ಬಟ್ ನಮ್ಗೆ ಸಿಕ್ಕಿರೋದು ಐಸ್ ಕ್ರೀಮ್ ಸಿಕ್ಕಿದೆ. ನೋ ಆ್ಯಡೆಡ್ ಶುಗರ್, ವೆನಿಲಾ ಐಸ್ ಕ್ರೀಮ್. ಸಾಕದಾಗಿರ್ತದೆ, ಬನ್ನಿ ಟೇಸ್ಟ್ ಮಾಡೋಣ. ಟೇಸ್ಟ್ ಏನು ಅಷ್ಟೊಂದು ಅಜೀಬಾಗಿಲ್ಲ, ಚೆನ್ನಾಗೇ ಇದೆ. 0 ಆ್ಯಡೆಡ್ ಶುಗರ್ಗೆ ಇಟ್ಸ್ ಒಂಥರ ಹಿಂಗಂದರೆ ಸಕ್ಕದಾಗಿದೆ ಗುರು. ನೀನು ಹೆಂಗಿದ್ರು ಶುಗರ್ ತಿನ್ನಬಾರ್ದು, ಈ ಥರನ ಐಸ್ ಗೀಸ್ ತಿನ್ಬೇಕಂದ್ರೆ ಟೇಸ್ಟ್ ಮಾಡಿರಿ, ಸಕ್ಕತ್ತಾಗಿದೆ. ಇಲ್ಲಿ ಚೆನ್ನಾಗಿ ನೋಡ್ಬೋದು. ಇನ್ನೊಂದು ಐಸ್ ತಿನ್ನೋಣ ಅಂದ್ಕೊಂಡಿದ್ದೆ, ಬಟ್ 0 ಆ್ಯಡೆಡ್ ಶುಗರ್ ಅಂತ. ಆ್ಯಡೆಡ್ ಶುಗರ್ 0 ಇದೆ, ಬಟ್ ಕ್ಯಾಲ್ರೀಸ್ ಬಂದುಬಿಟ್ಟು 190 ಇದೆ. ಇನ್ನೊಂದು ಐಸ್ ನನಗೆ ತಿಂದರೆ ನನಗೆ 400 ಕ್ಯಾಲ್ರೀಸ್ ಆಗ್ತದೆ. ಹಂಗೆ ಯೋಚನೆ ಮಾಡಿದ್ರೆ ಆಚೆ ಇದ್ರೆ ಸುಮ್ಮನೆ ಡಬ್ಬ ಏನಾದ್ರು ತಿನ್ನೋಣ ಅನಿಸ್ತದೆ. 10 ಗ್ರಾಮ್ ಪ್ರೋಟೀನ್ ಯೋಗ ಬಾರ್ ತಿಂತಾಯಿದ್ದೀನಿ, 0 ಶುಗರ್. ಶುಗರ್ ಸ್ವಲ್ಪ ಇದೆ, ಪರವಾಗಿಲ್ಲ. ಇದು ಕ್ಯಾಚ್ ಬಿಡೋಣ, 50 ರೂಪಾಯಿನೇ, ಚೆನ್ನಾಗಿದೆ. ಎಲ್ಲ ನಿಂತಿದ್ದೀವಿ, 7 ಗಂಟೆ ಆಗ್ತಾಯಿದೆ ಹತ್ರ. ಇಷ್ಟೊತ್ತಿಗೆ ನಾರ್ಮಲಾಗಿ ನಾನು ಬಾಯ್ಲ್ಡ್ ವೆಜಿಟೇಬಲ್ಸ್ ಮತ್ತು ಎಗ್ ತಿನ್ಬಿಟ್ಟು ವಾಕಿಂಗ್ ಹೋಗ್ತಾಯಿದ್ದೆ. ಬಟ್ ಇವತ್ತು ಇನ್ನೂ ಕೆಲಸ ಆಗಿರಲಿಲ್ಲ, ನಿಂತಿದ್ದೀವಿ. ಓಕೆ, ನಮ್ಮ ಡೇ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವಾಗ ಗಾಡಿ ರೆಡಿ ಆಯಿತು. ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಡೈರೆಕ್ಟಾಗಿ ಪಾಯಿಂಟಿಗೆ ಹೋಗ್ಬಿಟ್ಟು ಒಂದು ಲೋಡ್ ನೀರು ತುಂಬ್ಕೊಂಡು ಮನೆಗೆ ತಗೊಂಡು ಹೋಗಬೇಕು. ಮನೇಲಿ ನೀರಿಲ್ಲ. ಫೈನಲಿ ವಾಕ್ ಸ್ಟಾರ್ಟ್ ಮಾಡಿ MS ನಗರಲ್ಲಿ ವಾಕ್ ಹೋಗ್ತಾ ಇದ್ದೀನಿ. ಒಳಗಡೆ ಇರೋದು ಯಾರಂದರೆ ನಮ್ಮ ಬಾಸು. ಓಕೆ, ಬಾಯ್ಲ್ಡ್ ವೆಜಿಟೇಬಲ್ಸ್, ಬಾಯ್ಲ್ಡ್ ಎಗ್ ವಿತ್ ಸ್ವೀಟ್ ಪೊಟ್ಯಾಟೊ. ಡಿನ್ನರ್ ಕಂಪ್ಲೀಟ್ ಮಾಡಬೇಕು ಇವಾಗ.